ಅಲ್ಲ ಅತ್ತೆ, ಮದ್ವೆಗೆ ನಾವು ರೆಡಿಯಾಗಿ ಕೂತಿದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸೇ ಬರ್ತಿಲ್ವಲ್ಲ. ಪಾರ್ವತಿ ಚಿಕ್ಕಮ್ಮ ಕಾಣಿಸ್ತಿಲ್ಲ ಅಂತ ಕೂಗಾಟ ಕಿರ್ಚಾಟ ಏನೋ ಇಲ್ವಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದ್ರಲ್ಲಿದಾರಲ್ಲ, ಅದಕ್ಕೆ ಪಾರ್ವತಿ ಬಗ್ಗೆ ಗಮನ ಬಂದಿಲ್ಲ. ರಾಜು, ರಾಜು, ರಾಜು ಎಲ್ಲೋ? ರಾಜು, ರಾಜು. ಅತ್ತೆ ಯಾಕೋ ಅವಸರವಾಗಿ ಬರ್ತಾ ಇದ್ದಾರೆ ಕಣೋ. ಪಾರ್ವತಿ ವಿಷಯ ಹೇಳೋದಕ್ಕೆ ಇರಬೇಕು. ರಾಜು, ಇವಾಗ ನೋಡು ದೊಡ್ಡ. ಏನಾಯ್ತಮ್ಮ? ಕಾಣಿಸ್ತಾ ಇಲ್ಲ ಕಣೋ. ಯಾರಮ್ಮ? ಏನಾಯ್ತು? ನಮ್ ರಾಜಲಕ್ಷ್ಮಿ ಕಾಣಿಸ್ತಾ ಇಲ್ವೋ? ರಾಜಲಕ್ಷ್ಮಿ ಕಾಣಿಸ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ಸರಿಯಾಗಿ ನೋಡುದ್ರಾ? ಮನೆ ಎಲ್ಲ ಹುಡುಕದ್ವಣ್ಣ, ಎಲ್ಲೂ ಕಾಣ್ತಿಲ್ಲ. ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆ ನೋಡಿದೀವಿ ಅವನವ್ರೆ, ಎಲ್ಲೂ ಸಿಗ್ಲಿಲ್ಲ. ಸೀನು, ಏನೋ ಇದು? ನಾವು ಕಿಡ್ನಾಪ್ ಮಾಡಿದ್ದು ಪಾರ್ವತಿನಲ್ವಾ? ಈಗ ರಾಜಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅತ್ತ. ಆದ್ಯ, ನನ್ಗ್ಯಾಕೋ ಅನುಮಾನ ಬರ್ತಿದ್ದೆ ಕಣೆ. ನಾವು ಒಂದ್ಸತಿ ಕೊಟ್ಟಿಗೆ ಹತ್ರ ಹೋಗಿ ಆ ಪೆಟ್ಗೆಲಿ ಪಾರ್ವತಿ ಇದ್ದಾಳೋ ಇಲ್ವೋ ಅಂತ ಹೋಗಿ ನೋಡ್ಕೊಂಡ್ ಬರೋಣ ಕಣೆ ಪಾರೆ. ಅಯ್ಯೋ ಬೇಕಾಗಿಲ್ಲ ದೊಡ್ಡಮ್ಮ, ಆ ಪೆಟ್ಗೆಲಿರೋದು 100% ಪಾರ್ವತಿ ಚಿಕ್ಕಮ್ಮ. ಆದ್ರೂ ಒಂದ್ಸತಿ ನೋಡೋಣ. ಮನೇಲಿ ಇಷ್ಟು ಜನ ಇದ್ದಾರೆ, ರಾಜಿ ಎಲ್ಲೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನು? ಪಾರ್ವತಿ ಎಲ್ಲಿ? ಮೊದ್ಲು ಅವಳನ್ನ ಕರೀರಿ. ಪಾರ್ವತಿ. ಪಾರ್ವತಿನೂ ಕಾಣಿಸ್ತಾ ಇಲ್ಲ ಕಣೋ. ಏನು? ಕೇಳಿಸ್ಕೊಂಡ್ಯಾ ದೊಡ್ಡಮ್ಮ? ಕನ್ಫ್ಯೂಷನ್ನೇ ಇಲ್ಲ, ಪೆಟ್ಗೆ ಒಳಗಿರೋದು ಪಾರ್ವತಿ ಚಿಕ್ಕಮ್ಮನೆ. ಆದ್ರೆ ಈ ರಾಜಲಕ್ಷ್ಮಿ ಎಲ್ಲಿಗೆ ಹೋದ್ಲು? ಪಾರ್ವತಿ, ಏ ಪಾರ್ವತಿ, 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 ಪಾರ್ವತಿ. ರಾಜು, ನೋಡಿದ್ಯಾ? ದೊಡ್ಡವರೆಲ್ಲ ರಾಜಲಕ್ಷ್ಮಿ ಎಲ್ಲಿ ಅಂತ ಅನುಮಾನದಿಂದ ಕೇಳ್ತಿದ್ದಾರೆ. ಹೀಗೆ ಬಂದವರೆಲ್ಲ ಮದ್ವೆ ಹೆಣ್ಣು ಎಲ್ಲಿ ಅಂತ ಕೇಳಕ್ ಶುರು ಮಾಡ್ತಾರೆ. ಈ ವಿಷಯನ ಮನೇಲೆ ಬಗೆಹರಿಸೋದ್ ಬಿಟ್ಟು ಆ ಜಾನಕಿ ರಾಜಲಕ್ಷ್ಮಿನ ಕರ್ಕೊಂಡ್ ಬರ್ತಾಳೆ ಅಂತ ಬಂದ್ಬಿಟ್ಟೆ. ಕರ್ಕೊಂಡ್ ಬರ್ತಾಳಮ್ಮ. ಹೇಗ್ ಕರ್ಕೊಂಡ್ ಬರ್ತಾರೆ ಅಣ್ಣ? ಅಷ್ಟಕ್ಕೂ ಯಾಕೆ ಕರ್ಕೊಂಡ್ ಬರ್ತಾರೆ? ಈ ಮದ್ವೆ ನಡಿಬಾರ್ದು, ಹೇಗಾದ್ರೂ ಇದನ್ನ ನಿಲ್ಲಿಸ್ಬೇಕು ಅಂತ ಪಣ ತೊಟ್ಟಿರೋಳು. ಈ ಮದ್ವೆ ನಿಲ್ಸಕ್ಕೋಸ್ಕರನೇ ಅವಳನ್ನ ಮಾಯ ಮಾಡಿರೋ ಅಂತ ಹೆಂಗ್ಸು ನಿನ್ನ ಮಾತನ್ ಕೇಳಿ ಯಾಕೆ ಕರ್ಕೊಂಡ್ ಬರ್ತಾಳೆ? ಅದಕ್ಕೆ ರಾಜಲಕ್ಷ್ಮಿನ ಬಚ್ಚಿಟ್ಟಿದಾರೆ ಇಲ್ವೋ ಗೊತ್ತಿಲ್ಲ ಅಣ್ಣ. ಅದಕ್ಕೆ ಯಾಕೆ ಆ ಕೆಲಸ ಮಾಡ್ತಾರೆ? ನನಗ್ಯಾಕೋ ಇದನ್ನ ನಂಬಕ್ಕಾಗ್ತಿಲ್ಲ. ಕರೆಕ್ಟಾಗಿ ಹೇಳಿದೆ ಶಿವರಾಜು. ನಾನು ಕೂಡ ನನ್ನ ಮನಸ್ಸಲ್ಲಿ ಇದನ್ನೇ ಅನ್ಕೊಂಡೆ. ಒಂದ್ ವೇಳೆ ನೀನ್ ಹೇಳಿದೆ ಕರೆಕ್ಟ್ ಆಗಿದ್ರೆ ಜಾನಕಿ ತಂಗಿಯಮ್ಮ ರಾಜಲಕ್ಷ್ಮಿನ ಹೆಂಗ್ ಕರ್ಕೊಂಡ್ ಬರ್ತಾಳೆ? ಹೌದು, ಇದು ಚೆನ್ನಾಗಿರುತ್ತೆ ಅಲ್ವಾ ದೊಡ್ಡಪ್ಪ? ಏನೋ ಚೆನ್ನಾಗಿರೋದು? ನೆಟ್ಟಗ್ ಪ್ಯಾಂಟ್ ಹಾಕೊಳಕ್ ಬರಲ್ಲ, ಕೆಟ್ಟದ್ದು ಒಳ್ಳೆದ್ರ ಬಗ್ಗೆ ಮಾತಾಡ್ತೇನೋ? ಶಿವರಾಜು, ಇದೆಲ್ಲ ಬೇಡ ಕಣೋ. ಒಂದ್ಸಲ ನೀನ್ ಮನೆಗ್ ಹೋಗಿ ಹೇಗಾದ್ರೂ ಅವ್ರಿಗೆ ಬುದ್ಧಿ ಹೇಳಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾ. ಅವಶ್ಯಕತೆ ಇಲ್ಲ ಪದ್ಮ. ಇದಕ್ ಮೊದಲು ರಾಜಲಕ್ಷ್ಮಿ ಮದುವೆ ನಿಲ್ಸಿದ್ದವ್ರೆ. ಈಗ ಮದುವೆ ಆಗ್ಬಾರ್ದು ಅಂತ ರಾಜಲಕ್ಷ್ಮಿನ ಬಚ್ಚಿಟ್ಟಿರೋದು ಅವರೇ. ಇವತ್ತೇನಾದ್ರೂ ಈ ಮದುವೆ ನಿಂತು ಹೋದ್ರೆ ಇವತ್ತು ನನ್ನ ಸಾವುಗೆ ಕಾರಣ ಕೂಡ ಅವರೇ ಆಗ್ತಾರೆ. ಅಣ್ಣ, ಹೌದು, ಇವತ್ತು ನನ್ನ ಮರ್ಯಾದೆ ಮತ್ತೆ ನನ್ನ ಪ್ರಾಣಕ್ಕೆ ಪರೀಕ್ಷೆ.
ಮದುವೆ ನಡೆದ್ರೆ ಜೀವಂತವಾಗಿ ಮನೆಗೆ ಬರ್ತೀನಿ. ಮದುವೆ ಏನಾದ್ರೂ ನಿಂತು ಹೋದ್ರೆ ಸಾವನ್ನಪ್ಪಿ ಸ್ಮಶಾನಕ್ಕೆ ಹೋಗ್ತೀನಿ. ರಾಜು, ಏನೋ ಇಂಥ ಮಾತುಗಳು. ನಿಜನಮ್ಮ. ಅಯ್ಯೋ ಭಗವಂತ, ಈ ಸಮಯದಲ್ಲಿ ರಾಜಿ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಮಗ್ ಗೊತ್ತಿದೆ ಅಂತ ನಿಮ್ ದೊಡ್ಡಪ್ಪ ಅನ್ಕೊಳ್ತಿದ್ದಾರೆ ಆದ್ಯ. ಇವ್ರು ನೋಡಿದ್ರೆ ಈಗ ಮುಹೂರ್ತಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಮಂಟಪದ ಹತ್ರ ಹೋಗ್ತಾ ಇದ್ದಾರೆ. ಸೀನು ಸೀನು, ನಾನು ಆದ್ಯ ಹೋಗಿ ಹೊರಗಡೆಲ್ಲ ಹುಡುಕ್ತೀವಿ. ನೀನ್ ದೇವಸ್ಥಾನಕ್ಕೆ ಹೋಗಿ ಅವಳು ಎಲ್ಲಾದ್ರೂ ಸಂಧಿಗೊಂದಿಲಿದ್ದಾಳಂತ ಒಂದ್ಸರ್ತಿ ನೋಡ್ಕೊಂಡ್ ಬಾ. ಅಲ್ಲ, ನಾವು ಮೂವರು ಇಲ್ಲೇ ಇದ್ಬಿಟ್ರೆ ಮುಹೂರ್ತದ ಸಮಯದಲ್ಲಿ ರಾಜಿನೇ ಅಲ್ಲಿಲ್ದೆ ಹೋದ್ರೆ ಏನೋಗತ್ತೆ? ಮತ್ತೊಂದು ಸಲ ನನ್ ರಾಜಿ ಪದವಿ ನಿಂತೋಗುತ್ತೆ ಕಣ್ರು. ಅಯ್ಯೋ, ಆಮೇಲೆ ಏನ್ ಅನಾಹುತಗಳಾಗುತ್ತೋ ಏನೋ ಗೊತ್ತಿಲ್ಲ. ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ಹೋಗು ಹುಡ್ಕೋ, ನಾನು ಹುಡುಕ್ತೀನಿ.